ಬನ್ನಿ ಕಾಫಿ, ಬಿಸಿ ಬಿಸಿ ಕಾಫಿ. ನಮ್ಮ ಮನೇಲಿ 4 ಜನ ಇರೋದು ಇವಾಗ. ಅಪ್ಪ, ನಾನು, ಅಮ್ಮ, ನನ್ನ ತಂಗಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? ಕಮೆಂಟ್ಸ್ ಕೊಡಿ. ನಮಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಾನು ಹೊಸ್ದಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ನನಗೂ ಸಪೋರ್ಟ್. ನಮ್ಮಲ್ಲಿ ಇವತ್ತು ಸಂಡೆ ಅಡುಗೆ ಏನು ಅಂತ ತೋರಿಸ್ತೀವಿ. ಇದು ದೊಣ್ಣೆ ಮೆಣಸಿನ್ಕಾಯಿ ಚಿಕ್ಕದು, ಅದು ಬೇಗ ದೊಣ್ಣೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಹಸಿ ಕೊಬ್ಬರಿ, ಹೀರೆಕಾಯಿ, ಮುಳುಗಾಯಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಹುಣಸೆ ಹಣ್ಣು ನೀರಾಗಿ ನೆನೆ ಹಾಕಿದ್ದೆ ಒಂದು ಸೌಳಿಗೆ, ಸಾಸಿವೆ, ಒಗ್ಗರಣೆಗೆ ಎಣ್ಣೆ. ಇದು ಹುಚ್ಚೆಳ್ಳಿನ ಪುಡಿ ಅಂತ, ಕುರೆಶಿನಿ ಅಂತ ಹೇಳ್ತಾರೆ ಹುಚ್ಚೆಳ್ಳು, ಅದನ್ನು ಡ್ರೈ ಮಾಡಿಕೊಂಡು ಅದಕ್ಕೆ ಹುರ್ಗಡ್ಲೆ ಹಾಕಿ ಪುಡಿ ಮಾಡಿಟ್ಕೊಂಡಿರೋದು. ಬನ್ನಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ಎಣ್ಣೆ ಹಾಕ್ತಾ ಇದ್ದೀನಿ. ಎಷ್ಟು ಬೇಕು ಅಂತಾರೆ ನಾನು ಅಷ್ಟು ಎಣ್ಣೆ ಹಾಕಬೇಕು. ಮೆಣಸಿಗೆ ಸ್ವಲ್ಪ ಖಾರ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ. ಎಣ್ಣೆ ಎಷ್ಟು ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಎಣ್ಣೆ ಕಾದಿದೆ, ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತೀನಿ. ಚಿಕ್ಕದ ಮೆಣಸಿನ್ಕಾಯಿ ಬರುತ್ತೆ ನಿಮಗೆ. ಈಗ ಈ ಟೈಮಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಹಿಂಗೆ ಹಾಕ್ತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಕಲರ್ ಬರೋಕ್ಕಂತ ಒಗ್ಗರಣೆಗೆ ಎಣ್ಣೆ ಬಾಳಿಸ್ಬೇಕು ನೋಡಿ. ಈರುಳ್ಳಿ ಈ ಥರ ಆದರೆ ಸಾಕು. ಇದಕ್ಕೀಗ ಏನು ಸ್ಪೆಷಲ್ ಮಾಡಿಟ್ಕೊಂಡಿದ್ದೀವಿ, ಮೆಣಸಿನ್ಕಾಯಿ, ಹೊಟ್ಟೆ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಅಂತೀವಲ್ಲ, ಅದನ್ನು ಹಾಕ್ಕೊಳ್ಬೇಕು. ಅದನ್ನು ಚಿಕ್ಕದಾಗೆ ಹಾಕ್ಕೊಬೇಕು. ಹಾಕ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಬೇಕು. ಇದನ್ನು ನೋಡಿ, ಮೆಣಸಿನ್ಕಾಯಿ ಇವೆಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಟೈಮಲ್ಲಿ ಇವಾಗ ನಾವು ಹೀರೆಕಾಯಿ, ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ. ತೊಳೆದಿಟ್ಟಿದ್ದಿದೆ ನೀರಲ್ಲೇ ಹಾಕಿರಬೇಕು. ಹಾಕೋ ಮೊಮೆಂಟು ಮಾತ್ರ ಇದನ್ನು ತೆಗಿಬೇಕು. ಇವಾಗ ಚೆನ್ನಾಗಿ ಬೇಯಬೇಕು. ಏನೆಲ್ಲ ಐಟಮ್ ಎಲ್ಲ ಹಾಕಿದ್ದೀವಿ, ಉಳ್ಳೆ ಮೆಣಸಿನ್ಕಾಯಿ, ಈರುಳ್ಳಿ, ಹೀರೆಕಾಯಿ, ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು. ಇವಾಗ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ನೀರು ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ, ಯಾಕೆಂದರೆ ರೈಸಿಗೂ ಆಗಬೇಕು. ಎರಡಕ್ಕೂ ಆಗೋ ರೀತಿ ನಾನು ಇವಾಗ 1 ಲೀಟ್ರಷ್ಟು ನೀರು ಹಾಕ್ಕೊಳ್ಬೇಕು. ನಮಗೆ ಜನ ಜಾಸ್ತಿ ಇದ್ದೀವಿ, ನಾವು ಇರೋ 7 ಮೆಂಬರ್ಸ್ ಅಲ್ಲ, ಹಾಗಾಗಿ ನಾನು ಈ ಥರ ಹಾಕ್ಕೊಂಡಿದ್ದೆ. ಚೆನ್ನಾಗಿ ಈಗ ನೀರಾಗಿ ಬೇಯಬೇಕು. ಹಾಕಿದ್ದೀನಿ. ಈಗ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ನಾವು ಬಳಸೋದು ಕಲ್ಲುಪ್ಪು, ಹರಳುಪ್ಪು ಅಂತ ಇಷ್ಟು ಹಾಕ್ಕೊಳ್ತೀನಿ. ಅದು ನಾನು ಗೂರಾಡಲ್ಲ, ಬೇಯಿಕೊಳ್ಳುತ್ತಾ ನೀರಲ್ಲಿ ಅಂತ ಹಾಗೆ ಬಿಡ್ತೀನಿ. ಈಗ ಲೆಟ್ ಕ್ಲೋಸ್ ಮಾಡಿ ಒಂದು ಬೇರೆ ಎಲ್ಲರೂ ಹೇಗಿದ್ದೀರಾ? ನೋಡಿ, ಪಲ್ಯ ಬೇಯ್ತಾ ಇದೆ. ಯಾವ ರೀತಿ ಬೇಯ್ತದೆ ಕಾಣಿಸ್ತಾ ಇದೆ. ಈ ಟೈಮಲ್ಲಿ ನಾವು ಏನು ಹಾಕ್ಕೊಳ್ತೀವಿ, ಹಸಿ ಕೊಬ್ಬರಿ ತೊಳೆದಿಟ್ಕೊಂಡಿಲ್ಲ ಎಷ್ಟನ್ನು ಹಾಕ್ಕೊಳ್ತೀವಿ. ಮಿಕ್ಸ್ ಮಾಡ್ಕೊಳ್ತೀವಿ. ಈಗ ಪಲ್ಯ ಆಗೋಗುತ್ತೆ. ಇವಾಗ ಹುಣಸೆ ಹಣ್ಣು ಹಾಕ್ತಾಯಿದೆ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಆಗುತ್ತೆ, ಹುಳಿ ಅಷ್ಟು ನಮ್ಗೆ ಆಗುತ್ತದೆ. ಇವಾಗ ಹುಚ್ಚೆಳ್ಳು, ಕುರೆಶಿನಿ ಪುಡಿ ಅಂತ ಅದನ್ನು ಒಂದು ಬೌಲ್ ತೊಗೊಂಡು ಮಿಕ್ಸ್ ಮಾಡಿ. ಇವಾಗ ಸಾಂಬಾರು ಪುಡಿ, ಇದು ಮನೆಯಲ್ಲೇ ಮಾಡೋದು ನಾವು. ಸಾಂಬಾರು ಪುಡಿ ಖಾರ ಕೂಡ ಹಾಕಲ್ಲ. ಇವಾಗ ಪಲ್ಯ ಆಯಿತು. ಅದೊಂದು ಕುದಿ ಬಂದು ಸಾಂಬಾರು ಪುಡಿ ಹಾಕಿದ್ಮೇಲೆ ಆಮೇಲೆ ಆಲ್ಮೋಸ್ಟ್ ಪಲ್ಯ ಆಯಿತು ಅಂತ ನೋಡಿ. ಇವಾಗ ಇನ್ನೊಂದು ಅಕ್ಕಿ ರೊಟ್ಟಿ ಕಾಂಬಿನೇಷನ್, ಹೀರೆಕಾಯಿ ಚಟ್ನಿ. ಹೀರೆಕಾಯಿ ತೊಗೊಂಡಿದ್ದೀನಿ, ಒಂದು ಹೀರೆಕಾಯಿ ಸಿಪ್ಪೆ ಎರ್ಕೊಂಡಿರ್ಬೇಕು. ಹೀರೆಕಾಯಿ ಸಿಪ್ಪೆ ಮಾತ್ರ ತೊಗೊಂಡಿರೋದು. ಹೀರೆಕಾಯಿ ಪಲ್ಯ ಮಾತ್ರ ಸಿಪ್ಪೆ
ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದರ ಕರಿಬೇವು ಹಾಕ್ತೀನಿ. ಟೊಮೊಟೊ ಕಾಯಿ ಒಂದು ತೊಗೊಂಡು ಹುಳಿಗೆ ಎಷ್ಟು ಬೇಕೋ ಅಷ್ಟು ಒಂದು ಟೊಮೊಟೊ. ಈಗ ಯಾವ ರೀತಿ ಮಾಡೋದು ತೋರಿಸ್ತೀನಿ ನಾನು. ಫಸ್ಟು ಹಸಿಮೆಣಸು ಏನಿದೆ ನೀಟಾಗಿ ಹುರ್ಕೊಬೇಕು. ಇದನ್ನು ಹುರಿಬೇಕು ನೀಟಾಗುತ್ತೆ ಅಂತ.